ಸ್ನೇಹಿತರೆ, ನಾನೊಂದು ವಿಡಿಯೋ ಮಾಡಿದೆ, ಧ್ಯಾನ ಹೇಗಿರಬೇಕು ಅಂತ ಒಂದು ವಿಡಿಯೋ. ಧ್ಯಾನ ಮಾಡುವಾಗ ಮನಸ್ಸು ಔಟ್ ಆಫ್ ಕಂಟ್ರೋಲ್ ಆಗಿರಬೇಕು ಅಂತ ಒಂದು ವಿಡಿಯೋ ಮಾಡಿದೆ. ಇದರಲ್ಲಿ ಏನು ತಿಳ್ಕೋಬೇಕು ಅಂದರೆ ಸ್ನೇಹಿತರೆ, ಧ್ಯಾನ ಮಾಡ್ತೀವಿ, ಅದರಿಂದ ಉಪಯೋಗ ಏನು ಅಂತ ಕೆಲವರು ಪ್ರಶ್ನೆ ಇರುತ್ತೆ. ಇಲ್ಲಿ ಮುಖ್ಯವಾದ ಉಪಯೋಗ ಏನು ಅಂದರೆ, ನಮ್ಮಲ್ಲಿ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ 7 ಚಕ್ರಗಳಿವೆ. 52ರಿಂದ ಹೆಚ್ಚಾಗಿವೆ, ಬಟ್ ಬಹು ಮುಖ್ಯವಾದ 7 ಚಕ್ರಗಳು ನಮ್ಮ ದೇಹದಲ್ಲಿ ಇರ್ತವೆ ಸ್ನೇಹಿತರೆ. ಬೆನ್ನು ಮೂಳೆಯ ಕೆಳಭಾಗ, ಉದದ್ವಾರ ಮತ್ತು ಬೆನ್ನು ಮೂಳೆ ಸೆಂಟ್ರಲ್ಲಿ ಮೂಲಾಧಾರ ಚಕ್ರ, ಸ್ವಾದಿಷ್ಠಾನ ಚಕ್ರ, ಅನಾಹತ ಚಕ್ರ, ಮತ್ತೆ ಮಣಿಪೂರ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ, ಸಹಸ್ರದಳ ಚಕ್ರ, 7 ಚಕ್ರಗಳಿರ್ತವೆ. ಆ 7 ಚಕ್ರಗಳನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ಅದ್ಭುತವಾದ ಶಕ್ತಿಗಳು ಮನುಷ್ಯನಿಗೆ ದೊರೆತವೆ ಸ್ನೇಹಿತರೆ. ಇದರ ಮೂಲ ಯಾರಪ್ಪ ಅಂದ್ರೆ ಶಿವ ಸ್ನೇಹಿತರೆ. 7 ಚಕ್ರಗಳು, 7 ಬಣ್ಣಗಳು, 7 ಆಕಾರದಲ್ಲಿ, 7 ರೂಪಗಳಲ್ಲಿ 7 ದೇವತೆಗಳು ಅಧಿದೇವತೆಗಳಾಗಿ ಅವರು ಕಾಯ್ಕೊಂಡಿರ್ತಾರೆ ಸ್ನೇಹಿತರೆ. ಪ್ರತಿಯೊಬ್ಬರಲ್ಲೂ ಅದು ಇರುತ್ತೆ, ಅದು ಯಾರಿಗೂ ಗೊತ್ತಾಗಲ್ಲ. ಯಾರು ದೈವಿಕ ಪುರುಷರಾಗಲು ಪ್ರಯತ್ನ ಮಾಡ್ತಿರ್ತಾರೋ, ಉದಾಹರಣೆಗೆ ಸಾಯಿಬಾಬಾ ಇರ್ಬೋದು, ರಾಘವೇಂದ್ರ ಸ್ವಾಮಿ ಇರ್ಬೋದು, ಈ ತರ ಎಲ್ಲ ಯಾರಿದಾರೋ ಅವ್ರಿಗೆಲ್ಲ ಇದು ಆಕ್ಟಿವೇಟ್ ಆಗಿರುತ್ತೆ ಸ್ನೇಹಿತರೆ. ಆ ಒಂದೊಂದು ಚಕ್ರಕ್ಕೂ ಒಬ್ರು ಅಧಿದೇವತೆಗಳು ಅಂತ ಇರ್ತಾರೆ. ಬೇಕಾದ್ರೆ ಕುಂಡಲಿ ಚಕ್ರ ಅಂತ ಗೂಗಲ್ ಸರ್ಚ್ ಮಾಡಿ, ಅಲ್ಲಿ ಇನ್ಫಾರ್ಮೇಶನ್ ನಿಮಗೆ ಸಿಗತ್ತೆ ಸ್ನೇಹಿತರೆ. 7 ಚಕ್ರಗಳು, ಈ ಇಳ ಮತ್ತು ಪಿಂಗಳ ಅಂತ 2 ಸುಶುದ್ಧ ನಾಡಿಗಳು ಇರ್ತವೆ ಸ್ನೇಹಿತರೆ. ಹಿಂಗ್ ಹೋಗಿ ಹಿಂಗ್ ಬಂದು ಹಿಂಗ್ ಹೋಗಿ ಈ ಸಂಧಿಸುತ್ತಲ್ಲ, ಆ ಜಾಗದಲ್ಲಿ ಚಕ್ರಗಳು. ಈಗ ಮೂಲಾಧಾರ ಚಕ್ರದಿಂದ ಸ್ವಾದಿಷ್ಠಾನ ಚಕ್ರಕ್ಕೆ ಅಲ್ಲಿಂದ ಬಂದು ಇಲ್ಲಿ ಸಂಧಿಸುತ್ತೆ, ಅಲ್ಲಿಂದ ಬಂದು ಹೊಟ್ಟೆಯ ಭಾಗದಲ್ಲಿ ಒಂದು ಸಂಧಿಸುತ್ತೆ, ಹೊಟ್ಟೆಯಿಂದ ಹಿಂಗ್ ಬಂದು ಇಲ್ಲಿ ಹೃದಯದಲ್ಲಿ ಒಂದು ಸಂಧಿಸುತ್ತೆ, ಹಿಂಗ್ ಬಂದು ಇಲ್ಲಿ ವಿಶುದ್ಧ ಚಕ್ರದಲ್ಲಿ ಹಿಂಗ್ ಸಂಧಿಸುತ್ತೆ, ಅಲ್ಲಿಂದ ಬಂದು ಇಲ್ಲೊಂದು ಹಿಂಗ್ ಸಂಧಿಸುತ್ತೆ, ಅಲ್ಲಿ ಬಂದು ಹಿಂಗ್ ಹೋಗುತ್ತೆ ಸ್ನೇಹಿತರೆ. ಇದು ಪಾರ್ವತಿ ಅಂತ ತಿಳ್ಕೊಳ್ಳಿ, ಇದನ್ನ ಇಲ್ಲಿರೋದು ಆಕಾಶ ತತ್ವ ಶಿವ ಅಂತ ತಿಳ್ಕೊಳ್ಳಿ. ಈ ಶಕ್ತಿ ಮೂಲಾಧಾರದಿಂದ ಸಹಸ್ರದಳಕ್ಕೆ ಆ ಶಕ್ತಿ ಪಾಸ್ ಆಗುತ್ತೆ. ಆ ಪಾಸ್ ಆಗಿ ಶಿವನನ್ನ ಸೇರ್ಕೊಳ್ಳುತ್ತೆ. ಆಗ ನಮ್ಮ ಶಕ್ತಿಗಳು ಜಾಗೃತ ಆದವು ಅಂತಾನೆ ಅರ್ಥ. ನಮ್ಮ ಜಾಗೃತಿ ಮಾಡ್ಕೊಂಡು ಅದು ತಕೊಂಡು ಹೋಗ್ಬಿಡುತ್ತೆ. ಆ ಪಿಂಗಳ ದಾರಿಲಿ ಆ ಸರ್ಪ ಹಿಂಗೆ ಹೋಗ್ಬಿಡುತ್ತೆ ಸ್ನೇಹಿತರೆ. 2 ಸರ್ಪಗಳು ಹಿಂಗೆ ಕೂಡಿದ್ರೆ ಹೆಂಗಿರುತ್ತೋ ಹಂಗೆ ಕೂಡ್ಕೊಂಡು ಹೋಗಿ ತತ್ವ ಶಿವನ ಸೇರುತ್ತೋ ಅಂದ್ರೆ ನಮ್ಮ ಚಕ್ರಗಳು ಆಕ್ಟಿವೇಟು ಆಗಿದ್ದಾವೆ ಅಂತಾನೆ ಅರ್ಥ. ಇದಕ್ಕೆ ಸ್ನೇಹಿತರೆ ಗುರು ಮಾರ್ಗದರ್ಶನ ಬೇಕು. ಯಾಕೆ ಅಂದ್ರೆ ಕೆಲವರು ಹುಚ್ಚಿ ಹೋಗ್ಬಿಡುತ್ತೆ, ಕೆಲವರಿಗೆ ಮೆಂಟಲಿ ಚೇಂಜಸ್ ಆಗ್ಬಿಡ್ತಾರೆ, ಕೆಲವರಿಗೆ ಸ್ನೇಹಿತರೆ ಚರ್ಮ ಬಾಧೆ ಇರ್ಬೋದು, ಯಾವ್ದಾವ್ದು ಬ್ಲಾಕ್ ಆಗ್ಬಿಡುತ್ತೆ ಸ್ನೇಹಿತರೆ, ಸಮಸ್ಯೆಗಳು ಉದ್ಭವನ ಆಗ್ಬಿಡುತ್ತೆ. ಆಗ ತೊಂದರೆ ನಾವೇ ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ಗುರು ಮಾರ್ಗದರ್ಶನ ಇಟ್ಕೊಂಡು ನೀವು ಮುಂದೆ ಹೋಗ್ಬೇಕಾಗತ್ತೆ. ಈ 7 ಚಕ್ರಗಳು ಆಕ್ಟಿವೇಟ್ ಆಗೋದ್ರಿಂದ ಏನು ಉಪಯೋಗ ಅಂತ ನಿಮ್ಗೆ ಅನುಮಾನ ಇರ್ಬೋದು ಸ್ನೇಹಿತರೆ. 7 ಚಕ್ರಗಳು ಆಕ್ಟಿವೇಟ್ ಆಯ್ತು ಅಂದ್ರೆ ಸ್ನೇಹಿತರೆ, ನಿಮ್ಮಲ್ಲಿರ್ತಕ್ಕಂಥ ಪ್ರತಿ ಚರ್ಮ ಸಮಸ್ಯೆ, ಪ್ರತಿ ದೇಹದಲ್ಲಿರ್ತಕ್ಕಂಥ ಯಾವುದೇ ಸಮಸ್ಯೆ ಇರ್ಬೋದು, ಅದು ನಿಮ್ಗೆ ಮತ್ತೆ ಸಮಸ್ಯೆ ಆಗಲ್ಲ, ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. 2ನೇದು ಭೂತ ಭವಿಷ್ಯನ ನೋಡ್ಬೋದು. 3ನೇದು ದೇವತೆಗಳ ಜೊತೆಗೆ ಸಂಪರ್ಕ. 4ನೇದು ಯಾವುದೇ ವ್ಯಕ್ತಿಗಳು ಸಮಸ್ಯೆಯಿಂದ ಬಳಲ್ತಿದ್ರೆ ಅವ್ರನ್ನ ಹತ್ರ ಕರೆಸಿ ಅವ್ರ ತಲೆ ಮೇಲೆ ಕೈ ಇಟ್ಟರೆ ಅಥವಾ ಅವ್ರ ಕಣ್ಣನ್ನು ನೋಡಿ ಅವ್ರ ಸಮಸ್ಯೆಗಳನ್ನ ಕ್ಯಾಚ್ ಮಾಡಿ ಅವ್ರಿಗೆ ಪರಿಹಾರ ಕೊಡಬಹುದು. ಇನ್ನು 5ನೇದು ದೇವತಾ ಮನುಷ್ಯನಾಗಬಹುದು. ಅಂದ್ರೆ ಎಲ್ಲವನ್ನು ಗೊತ್ತಿರ್ತಕ್ಕಂಥ ವ್ಯಕ್ತಿ ಆಗ್ಬೋದು. ಒಬ್ಬ ವ್ಯಕ್ತಿ ಹೋಗ್ತಿದ್ದಾನೆ ಅಂದ್ರೆ ಮುಂದೆ ಹಿಂಗಾಗತ್ತೆ, ಹೋಗಪ್ಪ ಹುಷಾರಾಗಿ ಅಂತ ನಾವು ಹೇಳ್ಬೋದು. ಅಷ್ಟು ಪವರ್ಫುಲ್ ಶಕ್ತಿ ನಮ್ಮಲ್ಲಿ ಸಂಚಯನ ಆಗ್ಬಿಡುತ್ತೆ ಸ್ನೇಹಿತರೆ. ಆಗ ನಮಗೆ ವಯಸ್ಸಾಗುತ್ತೆ ಅಂತ ಫೀಲ್ ಆಗಲ್ಲ. ಅದ್ರ ಜೊತೆಗೆ ಹೊಟ್ಟೆ ಹಸುವು ಜಾಸ್ತಿ ಆಗಲ್ಲ. ಜೀರ್ಣ ಶಕ್ತಿ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಮ್ಮ ಚೈತನ್ಯ ಶಕ್ತಿ ಚೆನ್ನಾಗಿರುತ್ತೆ ಸ್ನೇಹಿತರೆ. ಯಾವುದೇ ನೆಗೆಟಿವ್ ಎನರ್ಜಿ ಬಂದರೂ ನಾನು ಓಡಿಸ್ಬೋದು. ಅಂದ್ರೆ ಆತ್ಮ, ಭೀತಿ, ಪುಷಾತಿ ಏನೇ ಬರಲಿ ಅವುಗಳನ್ನ ನಾವು ಕಂಟ್ರೋಲ್ ಮಾಡ್ಬೋದು. ಅವುಗಳಿಗೆ ಮೋಕ್ಷ ಕೊಡಿಸೋ ವ್ಯವಸ್ಥೆ ಮಾಡ್ಬೋದು ಸ್ನೇಹಿತರೆ. ಇದನ್ನ ಕೆಟ್ಟಕ್ಕೆ ದುರ್ಬಳಕೆ ಮಾಡೋದ್ಕಿಂತ ಒಳ್ಳೆದಕ್ಕೆ ಬಳಕೆ ಮಾಡೋದ್ರಿಂದ ನಾವೊಬ್ಬ ಸಜ್ಜನ ವ್ಯಕ್ತಿ, ದೇವತಾ ಮನುಷ್ಯನಾಗಿ ನಾವು ಬೆಳವಣಿಗೆಯನ್ನು ಮಾಡ್ಕೋಬಹುದು ಸ್ನೇಹಿತರೆ.
ಆಗ ಹತ್ತಾರು ಗ್ರಾಮಗಳಿಗೆ ಹೆಸರಾಗ್ತೀವಿ, ತಾಲೂಕು ಜಿಲ್ಲೆ ಲೆವೆಲ್ಗೂ ಅಥವಾ ಹೆಸರಾಗಬಹುದು ಸ್ನೇಹಿತರೆ. ಎಷ್ಟೋ ಸ್ವಾಮೀಜಿಗಳು ಕೇಳಿರ್ತೀರ, ಅವರೆಲ್ಲ ಪವಾಡ ದೃಶ್ಯವಾಗಿರ್ತಾರೆ, ಅವ್ರು ಹೇಳಿದ್ದೆಲ್ಲ ನಡೀತಿರುತ್ತೆ. ಅದೆಲ್ಲ ಈ ಚಕ್ರಗಳು ಆಕ್ಟಿವೇಟ್ ಆಗಿದ್ರಿಂದೇ ಅವರು ಎಲ್ಲ ಭೂತ ಭವಿಷ್ಯನ ಹೇಳಕ್ ಸಾಧ್ಯ ಆಗತ್ತೆ ಸ್ನೇಹಿತರೆ. ಅಂಥದ್ದೆಲ್ಲ ಈ ಕುಂಡಲಿನಿಂದ ಆಗತ್ತೆ ಅಂದಮೇಲೆ ನೀವ್ಯಾಕೆ ಸುಮ್ಮನಿರ್ತೀರಾ? ಬೆಳಗಿನ ಜಾವ ಸುಮ್ಮನೆ ನಿದ್ದೆ ಬರೋ ಅಂತ ಫೋನ್ ನೋಡ್ತಿರ್ತೀರಾ, ಆ ಟೈಮಲ್ಲಿ ಧ್ಯಾನ ಮಾಡಿ, ಪ್ರತಿನಿತ್ಯ ಧ್ಯಾನ ಮಾಡಿ. ಪ್ರತಿನಿತ್ಯ ಧ್ಯಾನ ಮಾಡೋಕ್ಕಾಗಿಲ್ಲ ಅಂದರೆ, ಸ್ನಾನ ಮಾಡೋಕ್ಕಾಗಿಲ್ಲ ಅಂದ್ರೆ ಪರವಾಗಿಲ್ಲ, ಮುಖ ತೊಳ್ಕೊಂಡು ದೇವ್ರ ಮುಂದೆ ಪ್ರಶಾಂತವಾಗಿ ಒಂದು ದೀಪ ಹಚ್ಬಿಟ್ಟು ಧ್ಯಾನ ಸ್ಟಾರ್ಟ್ ಮಾಡಿ. ಅದ್ರ ಜೊತೆಗೆ ಓಂಕಾರ ಅನ್ನೋದು ನೀವು ಸ್ಪಷ್ಟವಾಗಿ ಉಚ್ಚಾರ ಮಾಡಬೇಕು. ಓಂ ಅಂತ ಇದ್ರೆ ಸ್ನೇಹಿತರೆ, ಈ ಮುಖವೆಲ್ಲ ತಲೆಯೆಲ್ಲ ವೈಬ್ರೇಷನ್ ಆಗುತ್ತೆ. ಓಂ ನಮ ಶಿವಾಯ ಅಂದ್ರೆ ದೇಹವೆಲ್ಲ ವೈಬ್ರೇಷನ್ ಆಗುತ್ತೆ. ಈ ಜಗತ್ತು ಓಂ ನಮ ಶಿವಾಯ ಓಂಕಾರದಿಂದ ಸೃಷ್ಟಿಯಾಗದೆ ಅಂತ ಹೇಳ್ತಾರೆ. ಹಾಗೆ ಆ ಓಂ ಅನ್ನೋ ಪವರು ನಮ್ಮ ದೇಹವನ್ನು ತುಂಬ ಚೈತನ್ಯಮಯವಾಗಿ ಕೆಟ್ಟದ್ದೆಲ್ಲ ಹೊರಗಡೆ ತೆಗೆದು ಫಿಲ್ಟರ್ ಮಾಡಿ ಮಾಡಿ ನಮ್ಮನ್ನ ಇನ್ನೂ ಬಲ ಮಾಡ್ತಾ ಹೋಗುತ್ತೆ ಸ್ನೇಹಿತರೆ. ಓಂಕಾರ ನಿಮ್ಮ ಜೊತೆಲಿರಲಿ. ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಮಾಡುವಂತಾಗಲಿ. ಈ 7 ಚಕ್ರಗಳನ್ನ ನೀವು ನೆನ್ಕೊಂಡು ಧ್ಯಾನ ಮಾಡ್ತಾ ಹೋಗಿ ಸ್ನೇಹಿತರೆ. 7 ಚಕ್ರಕ್ಕೂ 7 ಬಣ್ಣ ಇದ್ದೇವೆ, ಅಥವಾ 7 ಚಕ್ರದ ಅಧಿಪತಿಗಳಿದ್ದಾರೆ. ಅವು ಗೂಗಲ್ ಸರ್ಚ್ ಮಾಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ. ಆ 7 ಚಕ್ರಗಳನ್ನ ಗಮನದಲ್ಲಿ ಇಟ್ಕೊಂಡು ಮೆಡಿಟೇಷನ್ ಮಾಡ್ತಾ ಹೋಗ್ತಾ ಇರಿ ಸ್ನೇಹಿತರೆ. ಖಂಡಿತ ನಿಮಗೆ ಫಲ ಕೊಡುತ್ತೆ. ಅದು ನಿಮ್ಮನ್ನು ಉಜ್ವಲ ಭವಿಷ್ಯದ ಜೊತೆಗೆ ನಿಮ್ಮನ್ನ ಕೀರ್ತಿ ಸಂಪಾದನೆ ಕಡೆಗೂ ಕರ್ಕೊಂಡು ಹೋಗುತ್ತೆ ಸ್ನೇಹಿತರೆ. ಮುಂದೆ ನೀವೇ ಒಬ್ಬ ಗುರು ಆಗ್ಬೋದು, ನಿಮ್ಮ ಕೈಗಳ 100 ಜನ ಶಿಷ್ಯರಾಗ್ಬೋದು. ದೇವರು ಸಂಪರ್ಕದಲ್ಲಿ ಇರ್ತಾರೆ ಅಂದರೆ ಅದಕ್ಕಿಂತಲೂ ಪುಣ್ಯ ನಿಮ್ಗೆ ಬೇಕಾ ಹೇಳಿ? ಕೇಳಿಸ್ಕೊತಿದ್ರೆ ಇನ್ನು ಮೈ ಜುಮ್ ಅನ್ಬೋದಲ್ವಾ? ಕೆಲವ್ರಿಗೆ ಈ ರೀತಿ ಆಗ್ಬೇಕು ಅಂತ ಅನ್ಸುತ್ತಲ್ವಾ? ಹತ್ತು ಜನಕ್ಕೆ ನಾವು ಹೆಸರಾಗಬೇಕು, 10 ಜನಕ್ಕೆ ನಾವು ಗುರುವಾಗಬೇಕು, 10 ಜನ ನಮ್ಮ ಹತ್ರ ಇರುವಂಗೆ ಆಗಬೇಕು, ನಮ್ಮ ಅನುಯಾಯಿಗಳನ್ನ ನಾವು ಫಾಲೋ ಮಾಡುವಂಗೆ ಮಾಡ್ಕೋಬೇಕು ಅನ್ನೋದು ಕೆಲವ್ರಿಗೂ ಇರುತ್ತೆ. ಕೆಲವರಿಗೆ ಜಗತ್ತಿನ ಉದ್ಧಾರದ ಕಡೆಗೆ, ಜಗತ್ತಿಗೆ, ದೇಶಕ್ಕೆ, ಜನರಿಗೆ ಕೊಡುಗೆ ಕೊಡೋದಕ್ಕೆ ಇಂಥ ಶಕ್ತಿಗಳು ನಮಗೆ ಬೇಕು ಅಂತ ಅನ್ನೋರು ಇರ್ತಾರಲ್ವಾ? ಇಂಥವ್ರಿಗಾಗಿ ಈ ವಿಡಿಯೋ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಮತ್ತೊಬ್ಬರು ಉಪಯೋಗ ಆಗತ್ತೆ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇನ್ನೊಂದು, ಈ ಧ್ಯಾನ ಮಾಡೋರು ಇದನ್ನು ಗೆಲ್ಲಬೇಕು ಅನ್ನೋರು ಯಾವ ಕಾರಣಕ್ಕೂ ಶತ್ರುತ್ವ, ಅಸೂಯೆ, ಆಸೆ, ಮೋಹ, ಕಾಮ, ಕ್ರೋಧಗಳನ್ನ ಹತ್ರದಲ್ಲಿ ಇಕ್ಕಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಇವುಗಳನ್ನ ಮೀರಿದ್ದು ಈ ಕುಂಡಲಿನಿಯ ಶಕ್ತಿಯ ಪ್ರಭಾವ. ಈ 5 ಕಲಿಗೆ ಸಂಬಂಧಪಟ್ಟಿದ್ದು. ಕುಂಡಲಿನಿ ಕಲ್ಕಿಗೆ ಅಥವಾ ಮಹಾಕಾಲನಿಗೆ ಸಂಬಂಧಪಟ್ಟದ್ದು. ಇದನ್ನ ಯಾವತ್ತೂ ಮರಿಬೇಡಿ. ನಮಸ್ಕಾರ, ಎಲ್ಲರಿಗೂ ವಂದನೆಗಳು.